ಈ ಹಣ್ಣನ್ನ ಎಲ್ಲಾದ್ರೂ ನೀವು ಮಾರ್ಕೆಟ್ ಅಲ್ಲಿ ಏನಾದ್ರು ಕಂಡು ಬಂದ್ರೆ ಇದನ್ನ ಪರ್ಚೇಸ್ ಮಾಡ್ಬಿಡಿ ಬೇಗ. ಯಾಕೆ ಅಂತಂದ್ರೆ ಈ ಹಣ್ಣಿನ ಬೆನಿಫಿಟ್ಸ್ ಏನು ಅಂತ ಬಹುತೇಕ ಜನಗಳಿಗೆ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸೋರ್ಸ್ ಆಫ್ ಲಕ್ಷ್ಮಣ ಫಲ SOURSOP ಅಂತ ಕರೀತಾರೆ. ಇದರ ಹೆಲ್ತ್ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದೆ. ಇದು ನಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ರೇರ್ ಆಗಿ ಸಿಗೋದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೂಪರ್ ಮಾರ್ಕೆಟ್ಸ್ ಅಲ್ಲಂತೂ ಸಿಗದೇ ಇಲ್ಲ. ಕರ್ನಾಟಕದ ಎಲ್ಲೊಂದಷ್ಟು ಕೋಸ್ಟಲ್ ರೀಜನ್ಸ್ ಕಡೆ ಬೆಳೆಸಬಹುದೇನೋ ಅಷ್ಟೇ, ಅದ್ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ನಮ್ಗೆ. ಕೆಲವೊಂದಾದ ಬೆನಿಫಿಟ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಏನಂತಂದ್ರೆ ಟಾಪ್ ರೇಂಜ್ ಗೆ ಇಮ್ಯೂನ್ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ. ಇದು ಫೈಟ್ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್ ಗೆ ಕೀಮೋಥೆರಪಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದಷ್ಟು ರಿಸರ್ಚ್ ಪ್ರಕಾರ ಹೇಳಲಾಗ್ತಿದೆ. ಆಸ್ ಪರ್ ದ ಗೂಗಲ್ ರಿಸರ್ಚ್. ಒಂದಷ್ಟು ಜನ ಕೂಡ ಈ ಹಣ್ಣನ್ನ ತಗೊಂಡು ಒಂದು ಪೇನ್ ರಿಲೀಫ್ ಕೂಡ ಆಗಿದೆ. ಇನ್ನೊಂದಷ್ಟು ಜನಕ್ಕೆ BP ಯಾರ್ಯಾರಿಗಿರುತ್ತಲ್ಲ ಅಂತವ್ರಿಗೂ ಆಗುತ್ತೆ. ಯಾಕೆಂದ್ರೆ ಇದು ಸ್ಟೆಬಿಲೈಸ್ ಮಾಡುತ್ತೆ. ಇದು ಹೈ ಆಂಟಿ ಆಕ್ಸಿಡೆಂಟ್. ಇದು ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅದಲ್ಲದೆ ಕಾಫ್ ಆಗಿರ್ಬೋದು, ಫ್ಲೂ ಆಗಿರ್ಬೋದು, ನರ್ವಸ್ ಡಿಸಾರ್ಡರ್, ಆರ್ಥರೈಟಿಸ್ ಆಗಿರ್ಬೋದು, ಮೈಗ್ರೇನ್ ಸಂಬಂಧಪಟ್ಟ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದ್ರೆ ಅದು ಬಹುತೇಕ ಅಥ್ಲೀಟ್ಸ್ ಕೂಡ ಈ ಹಣ್ಣನ್ನ ತಿನ್ನುತ್ತಾರೆ. ಅದಲ್ಲದೆ ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಈ ಒಂದು ಹಣ್ಣಲ್ಲಿ ಇರುತ್ತೆ. ಈ ಹಣ್ಣು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ತಗೊಳ್ಳೋದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ. ಇಷ್ಟೊಂದು ಕಾಸ್ಟ್ಲಿನ ಕೆಜಿಗೆ 300 ರೂಪಾಯಿ, ಅಯ್ಯೋ ಆಗಲ್ಲ ಗುರು, ಯಾಕೆ ತಗೋಬೇಕು ಅಂತ ಹೇಳ್ತೀವಿ. ನಾವೆಲ್ಲ ಮಾರ್ಕೆಟ್ ಹೋದಾಗ ಯಾತ್ರ ಹಣ್ಣ ತಗೊಳ್ತೀವಿ ಅಂದ್ರೆ ಬಾಳೆಹಣ್ಣು, ಕಿತ್ಲೆ ಹಣ್ಣು, ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ಈ ತರ ಹಣ್ಣುಗಳೆಲ್ಲ ತಗೊಳ್ತೀವಿ. ಬಟ್ ಈ ಹಣ್ಣು ಅಂದ್ರೆ ಸೋರ್ಸ್ ಆಫ್ ಲಕ್ಷ್ಮಣ ಫಲ, ಈ ಹಣ್ಣನ್ನ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡಲ್ಲ? ಆಕ್ಚುಲಿ ಫಸ್ಟ್ ಇದನ್ನ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಬಟ್ ಈ ಹಣ್ಣನ್ನ ಎಷ್ಟೊಂದು ಜನ ರಿಸರ್ಚ್ ಪ್ರಕಾರ ಹೇಳ್ತಾರೆ ಜಾಸ್ತಿ ಕೂಡ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಜಾಸ್ತಿ ಅಂದ್ರೆ ಆತರ ಅಲ್ಲ. ಅಂದ್ರೆ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಬದಲು ಅಟ್ಲೀಸ್ಟ್ 2 ಡೇಸ್ ಒಂದ್ಸಲ, 3 ಡೇಸ್ ಒಂದ್ಸಲ ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೇದು ಅಂತ ಇನ್ನೊಂದಷ್ಟು ರಿಸರ್ಚ್ ಪ್ರಕಾರ ಹೇಳಲಾಗ್ತಿದೆ. ಇದು ಕಾಸ್ಟ್ಲಿ ಗುರು ಅಂತ ಇನ್ನೊಂದಷ್ಟು ಜನ ವಾದ ಇರುತ್ತೆ. ಒಂದು ಕಡೆ ಎಲ್ಲಾದ್ರೂ ನಾವು ಪಬ್ಗೆ, ಬಾರ್ಗೆ ಎಲ್ಲಾದ್ರೂ ಹೋದಾಗ ಡ್ರಿಂಕ್ಸ್ ಬೆಲೆ ಜಾಸ್ತಿ ಇರುತ್ತಲ್ಲ, ಡ್ರಿಂಕ್ಸ್ ಕೂಡ ನಾವು ತಗೊಂತೀವಿ, ಕುಡಿತೀವಿ. ಯಾಕಂದ್ರೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಹಣ್ಣುಗಳಿಗೆಲ್ಲ ಅಡಿಕ್ಟ್ ಆಗಿರಲ್ಲ ನಾವು, ಔಟ್ ಸೈಡ್ ಫುಡ್ ಗಳಿಗೆ ಅಡಿಕ್ಟ್ ಆಗಿರ್ತೀವಿ. ತಿನ್ನೋ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇದನ್ನು ಕೂಡ ಆಡ್ ಆನ್ಸ್ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳಬಹುದಾಗಿದೆ. ನೀವು ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ನೀವು ಗೂಗಲ್ ಅಲ್ಲಿ ರಿಸರ್ಚ್ ಮಾಡಿ, ಮತ್ತೆ ಒಂದಷ್ಟು ಮಾಹಿತಿ ನಿಮ್ಗೂ ಕೂಡ ಸಿಗುತ್ತೆ. ಎಷ್ಟು ತಗೋಬೇಕು ಅನ್ನೋದು ನಿಮ್ಗೂ ಕೂಡ ಇನ್ನೊಂದಷ್ಟು ವಿಚಾರಗಳು ಸಿಗುತ್ತೆ. ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಸೋರ್ಸ್ ಆಫ್ ಅಂದ್ರೆ SOURSOP ಫ್ರೂಟ್ ಬೆನಿಫಿಟ್ಸ್ ಒಂದ್ಸಲ ಹಂಗೆ ನೋಡಿ ಗೂಗಲ್ ಅಲ್ಲಿ. ಆಸ್ ಪರ್ ದ ಗೂಗಲ್ ರಿಸರ್ಚ್ ಇಲ್ಲಿ ಒಂದ್ಸಲ ಚೆಕ್ ಮಾಡಿದಾಗ ನಿಮ್ಗೆ ಫುಲ್ ಡೀಟೇಲ್ ಓರಿಯೆಂಟೆಡ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದಷ್ಟು ಇನ್ಫಾರ್ಮೇಶನ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದ್ರ ಬಗ್ಗೆ ಏನ್ ಬೆನಿಫಿಟ್ಸ್ ಇದೆ, ಹಣ್ಣಿಗೆ ಎಲ್ಲ ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಾಳೆಹಣ್ಣ ಕನ್ಸ್ಯೂಮ್ ಮಾಡ್ತೀವಿ, ಕಲ್ದಿರಕ್ಕೆ ಮಾವಿನ ಹಣ್ಣು ಕೂಡ ಕನ್ಸ್ಯೂಮ್ ಮಾಡ್ತೀವಿ. ಸೀಸನ್ ತಕ್ಕಂಗೆ ಕೆಲವು ಹಣ್ಣುಗಳು ಬೆಳೆಯುತ್ತೆ. ಯಾಕಂದ್ರೆ ಈ ಸೀಸನ್ ಬಿಟ್ಟರೆ ಬೇರೆ ಸೀಸನ್ ಅಲ್ಲಿ ಸಿಗಲ್ಲ ಅಂತ. ಯಾವ ಟೈಮ್ ಅಂದ್ರೆ ಯಾವ ಟೈಮಲ್ಲಿ ಸಿಗಲ್ಲ, ಸಿಕ್ಕಿದಾಗ ತಗೊಂಡ್ಬಿಡ್ಬೇಕಾಗುತ್ತೆ. ಜಸ್ಟ್ ಒಂದು ಹೆಲ್ತ್ ಪರ್ಪಸ್ ಗಾಗಿ ಈ ಒಂದು ವಿಡಿಯೋ ಮಾಡುವ ಒಂದು ಉದ್ದೇಶ ಆಗಿರುತ್ತೆ. ಮತ್ತೆ ಸೋರ್ಸ್ ಆಫ್ ಬಗ್ಗೆ ಎಷ್ಟೊಂದು ಜನಕ್ಕೆ ನಾಲೆಜ್ ಕೂಡ ಗೊತ್ತಿರಲ್ಲ. ಅಂದ್ರೆ ಲಕ್ಷ್ಮಣ ಫಲ ಬಗ್ಗೆ ಎಷ್ಟೊಂದು ಜನಕ್ಕೆ ನಾಲೆಜ್ ಕೂಡ ಗೊತ್ತಿರೋದಿಲ್ಲ. ಬಹುಶಃ ನೋಡಿರ್ತೀರ ಅನ್ಕೋತೀವಿ. ತಳ್ಳೋ ಗಾಡಿಯಲ್ಲಿ ಸುಮಾರು ಜನ ಫ್ರೂಟ್ಸ್ ಇಟ್ಕೊಂಡಿರ್ತಾರೆ. ಕಲ್ಲಂಗಡಿ ಇರುತ್ತೆ, ಮಾವಿನ ಹಣ್ಣು ಇರುತ್ತೆ, ಗ್ರೇಪ್ಸ್ ಇರುತ್ತೆ, ಕಿತ್ಲೆ ಹಣ್ಣು ಇರುತ್ತೆ. ಬಟ್ ಈ ಹಣ್ಣು ಯಾಕಿರಲ್ಲ? ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಬಹುಶಃ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದೇನೋ. ಸೊ ಗೊತ್ತಾದ್ರೆ ಇನ್ನೂ ಒಳ್ಳೇದು. ಕೆಲವೊಂದು ಫ್ರೂಟ್ಸ್ ಅಂಗಡಿಲಿ ಮಾತ್ರ ಸಿಗುತ್ತೆ. ನಾನು ಒಬ್ಬ ಫ್ರೂಟ್ಸ್ ಎಲ್ಲರೂ ನಾನು ಕೇಳಿದೆ, ಲಕ್ಷ್ಮಣ ಫಲ ಯಾಕೆ ತರ್ಸಲ್ಲ ನೀವು? ಸರ್ ತರಿಸ್ತೀನಿ, ಆದ್ರೆ ಯಾರು ತಗೊಳ್ಳಲ್ಲ, ಎಲ್ಲರೂ ಇಗ್ನೋರ್ ಮಾಡ್ತಾರೆ ಸರ್, ತುಂಬಾ ಕಾಸ್ಟ್ಲಿ ಅದು ಅಂತ ಅಂದ್ಬಿಟ್ಟು. ಸಾಲದರಕ್ಕೆ ಅವ್ರಿಗೆ ಇದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇನ್ನೂ ಗೊತ್ತಿರಲ್ಲ. ಅಟ್ಲೀಸ್ಟ್ ಗೊತ್ತಾದ್ರೆ ಇನ್ನೊಂದು ಜನ ತಗೋಬಹುದೇನೋ. ಈ ವಿಡಿಯೋ ಮುಖಾಂತರ ಜಸ್ಟ್ ಒಂದು ಜನರಲ್ ಒಂದು ಒಪಿನಿಯನ್ ಮತ್ತೆ ಈ ಹಣ್ಣು ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನ ಮಾಡಿರ್ತೀನಿ ಅಷ್ಟೇ, ಆಸ್ ಪರ್ ದ ಗೂಗಲ್ ರಿಸರ್ಚ್ ಅಷ್ಟೇ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ